ಗುರುಪೌರ್ಣಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೈಲಪುನಿ ಯೂಟ್ಯೂಬ್ ಚಾನಲ್. ಇಲ್ಲಿ ಸಬ್ಬಕ್ಕಿ ಪಾಯಸ ಮಾಡೋಣ ಅಂತ ತೊಗೊಂಡಿದ್ದೀನಿ. 1 ಕಪ್ ಸಬ್ಬಕ್ಕಿ ತೊಗೊಂಡಿದ್ದೀನಿ. ನಾನಿಲ್ಲಿ ನೆನೆಸಿಟ್ಕೊಂಡಿದ್ದೀನಿ 1 ಅವರು. ನಿಮಗೂ ಬೇಕಂದ್ರೆ ಒಂದು ಹಾಫ್ ಆನ್ ಅವರ್ ನೆನೆಸ್ಕೊಂಡ್ರೆ ಏನು ಪರವಾಗಿಲ್ಲ. ನಾನಿಲ್ಲಿ 1 ಕಪ್ ಸಬ್ಬಕ್ಕಿ ತೊಗೊಂಡಿರೋದಕ್ಕೆ 2 ಕಪ್ಪು ವಾಟರ್ ತೊಗೊಂಡಿದ್ದೀನಿ. ಒಂದು ವಾಟರು ನೀರು ಕಾದ್ಮೇಲೆ ಸಬ್ಬಕ್ಕಿ ಹಾಕಿ, ತಣ್ಣೀರೊಳಗೆ ಮಾತ್ರ ಹಾಕಕ್ಕೆ ಹೋಗಬೇಡಿ. ಇದೊಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು. ಕುಕ್ಕರಲ್ಲೆಲ್ಲ ಏನು ಹಾಕ್ಕೊಳಕ್ಕೆ ಹೋಗಬೇಡಿ. ಮಾಮೂಲಿ ಬಿಸಿನೀರೊಳಗಡೆ ಹಾಕಿದ್ರೆ ಬೇಗ ಬೇಯುತ್ತೆ. ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು, ಜಾಸ್ತಿ ಬೇಯೋದೇನು ಬೇಕಾಗಿಲ್ಲ. ಹಾಲು ಹಾಕ್ತೀವಲ್ಲ, ಆ ಹಾಲಲ್ಲೂ ಸ್ವಲ್ಪ ಬೇಯುತ್ತೆ. ನಾನಿಲ್ಲೊಂದು 3/4 ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ನಾನು ವಾಟರು ಹಾಕಿರೋದ್ರಿಂದ ನಾನು ಸ್ವಲ್ಪ ಗಟ್ಟಿ ಹಾಲು ತೊಗೊಂಡಿದ್ದೀನಿ. ಗಟ್ಟಿ ಹಾಲು ತೊಗೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಸ್ವಲ್ಪ ತಿಕ್ನೆಸ್ ಇರಲಿ, ಜಾಸ್ತಿ ತೆಳು ಮಾಡ್ಕೋಬೇಡಿ. ಇದು ಬೇಕಾದರೆ ನೀವು ಸಾಯಂಕಾಲವರೆಗೂ ಇಟ್ಟರು ಸೇಮ್ ಹಿಂಗೆ ಇರುತ್ತೆ, ಅದು ಚೇಂಜ್ ಏನಾಗಲ್ಲ. ಹಾಗಾಗಿ ಹೇಳಿದೆ ನೋಡಿ. ಸ್ವಲ್ಪ ಈ ಥರ ಗಟ್ಟಿ ಇದ್ದರೆ ಸಾಕು. ನೋಡಿ, ಈ ಥರ ಪ್ರೆಸ್ ಮಾಡಿದ್ರೆ ಕೆಳಗಡೆ ಮೆತ್ತಗಾಗುತ್ತಲ್ವ, ಹಾಗಿದ್ರೆ ಸಾಕು. ಯಾಕಂದರೆ ಇದರಲ್ಲೂ ಬೇಯುತ್ತಲ್ಲ ಹಾಲಲ್ಲಿ. ಹಾಗಾಗಿ ನಾನಿಲ್ಲಿ ಬಾದಾಮ್ ಮಿಕ್ಸ್ ತೊಗೊಂಡಿದ್ದೀನಿ. ಅಂದರೆ ನಮ್ಮ ಮನೇಲಿ ಸ್ವಲ್ಪ ದೊಡ್ಡದಿತ್ತು, ಹಾಗಾಗಿ ಅದನ್ನೇ ತೋರಿಸ್ತಿದ್ದೀನಿ. ನಿಮಗೆ ಬೇಕಂದರೆ ಒಂದು 5 ರೂಪಾಯಿ ಪ್ಯಾಕೆಟು 10 ರೂಪಾಯಿ ಪ್ಯಾಕೆಟು ಒಂದು ಹಾಕ್ಕೊಳ್ಳಿ ಸಾಕು, ಜಾಸ್ತಿ ಏನು ಬೇಡ. ಇದು ಕಸ್ಟರ್ಡ್ ಪೌಡರ್ ಆದರೆ ಹಾಗೆ ಡೈರೆಕ್ಟ್ ಹಾಕಿದ್ರೆ ಗಡ್ಡೆ ಆಗುತ್ತೆ, ಬಟ್ ಇದೇನೂ ಆಗೋಲ್ಲ. ಹಾಗಾಗಿ ನಾನು ಡೈರೆಕ್ಟಾಗಿ ಹಂಗೆ ಹಾಕ್ತಿದ್ದೀನಿ. ಇದರಲ್ಲೂ ಸ್ವಲ್ಪ ಶುಗರ್ ಕಂಟೆಂಟ್ ಇರುತ್ತೆ, ಹಾಗಾಗಿ ನೀವು ಸ್ವಲ್ಪ ಹಾಕ್ಕೋಬೇಕಾದಾಗ ಶುಗರ್ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ನೀವು ಮೊದಲು ಹೆಂಗೆ ಹಾಕ್ಕೊಂತ ಕ್ವಾಂಟಿಟಿ ಸ್ವಲ್ಪ ನೋಡಿಕೊಂಡು ಆದಷ್ಟು ಸೇಮ್ ಕ್ವಾಂಟಿಟಿ ತೊಗೋತಿರಲ್ಲ, ಹಾಗಾಗಿ ಸ್ವಲ್ಪ ಕಮ್ಮಿ ತೊಗೊಳ್ಳಿ, ಆಗ ಚೆನ್ನಾಗಿರುತ್ತೆ. ನಾನೊಂದು 2 ಏರಳಕ್ಕಿ ಹಂಗೆ ಹಾಕ್ಕೊತೀನಿ. ಸ್ವಲ್ಪ ಜಜ್ಜಿದ್ದೀನಿ ಅಷ್ಟೇ, ಪುಡಿ ಏನು ಮಾಡ್ಕೊಂಡಿಲ್ಲ. ಜಜ್ಜಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಟ್ರಿ, ಯಾಕಂದರೆ ಸಬ್ಬಕ್ಕಿ ಅಲ್ವಾ, ಕೆಳಗಡೆ ತಳ ಅಂಟುತ್ತೆ. ಹಾಗಾಗಿ ಇದೊಂದು ಕುದಿ ಬರಲಿ. ಈಗ ಕುದಿ ಬಂದಿದೆ ನೋಡಿ. ನಾನಿಲ್ಲೊಂದು ಸ್ವಲ್ಪ ಶಾವಿಗೆ ಹಾಕ್ಕೊತಿದ್ದೀನಿ. ನಮ್ಮ ಮನೇಲಿ ಇಷ್ಟ ಅಂತ ಶಾವಿಗೆ ಹಾಕೋದು, ನಿಮಗೆ ಬೇಡ ಅಂತ ಸ್ಕಿಪ್ ಮಾಡಿ, ಪರವಾಗಿಲ್ಲ. ಮತ್ತು ಡ್ರೈ ಫ್ರೂಟ್ಸ್ ಏನೆಲ್ಲ ತುಪ್ಪದಲ್ಲಿ ಹುರ್ಕೊಂಡಿದ್ದೀರ ಎಲ್ಲ ಅದನ್ನು ಹಾಕ್ಕೊಳ್ಳಿ. ಸ್ವಲ್ಪ ತುಪ್ಪ ಲಾಸ್ಟಲ್ಲೇ ಆಗಲಿ ಇವಾಗಲೇ ಆಗಲಿ ಸ್ವಲ್ಪ ತುಪ್ಪ ಜಾಸ್ತಿ ಹಾಕ್ಕೊಟ್ರೆ ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾಯಿರ್ರಿ. ಇವಾಗ ನೋಡಿ ಎಷ್ಟು ತೆಳ್ಳಗಿದೆ, ಇದೇ ತೆಳ್ಳಗಿರುತ್ತೆ. ಸಾಯಂಕಾಲವರೆಗೂ ಬೇಕಾದ್ರೆ ಹಂಗೆ ಇರುತ್ತೆ. ಗುರುಪೌರ್ಣಮಿ ಅಲ್ವಾ, ಹಾಗಾಗಿ ಸ್ವೀಟ್ ಮಾಡಿ ಇಡೋಣ ಅಂತ ಇದು ಮಾಡಿದ್ದು. ನೋಡಿ, ಈ ಥರ ಇದೆ. ನಾನು ಹಾರದ ಮೇಲೆ ತೋರಿಸ್ತಿದ್ದೀನಿ, ಹಂಗಾದರೂ ನೋಡಿರಿ ಗಟ್ಟಿ ಆಗಿಲ್ಲ. ಸ್ವಲ್ಪ ಇದೇ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಹಂಗೆ ಫಸ್ಟು ನೈವೇದ್ಯವಾಗಿ ಇಟ್ಟು ದೇವರಿಗೆ ಆಮೇಲೆ ತಿನ್ನೋಣ ಅಂತ ಬಟ್ಲಿಗೆ ಹಾಕ್ತಿದ್ದೀನಿ. ನೋಡಿ ಎಷ್ಟು ತೆಳ್ಳಗೆ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ, ಸಕ್ಕಾಗಿದೆ ಟೇಸ್ಟು. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಇನ್ನು ಯಾರೆಲ್ಲ ಸಬ್ ಮಾಡಿಲ್ಲ ಅವರೆಲ್ಲ ಒಂದು ಸಬ್ ಹಾಕಿ, ಓಕೆನಾ. ನಿಮಗೂ ರೆಸಿಪಿ ಇಷ್ಟ ಆಯ್ತು ಅಂದರೆ ಕಮೆಂಟ್ ಮಾಡಿ ರೆಸಿಪಿ ಚೆನ್ನಾಗಿದೆ ಅಂತ, ಓಕೆನಾ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತರೆಗೂ ನನ್ನ ಚಾನಲ್ ವಿಸಿಟ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರೆಲ್ಲ ಚಾನಲ್ ವಿಸಿಟ್ ಮಾಡಿಲ್ಲ ಪ್ಲೀಸ್ ವಿಸಿಟ್ ಮಾಡಿ. ಹಾಗೆ ಒಂದೊಂದು ಲೈಕ್ ಕೊಟ್ಟು, ನಿಮಗೂ ಗೊತ್ತಿರೋ ರೆಸಿಪಿ ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ. ಬಾಯ್.